ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಡಿಕೇರಿ ನಗರಸಭೆಯಲ್ಲಿ ಸಾರ್ವಜನಿಕ ಕಡತ ವಿಲೇವಾರಿ ವಿಳಂಬವಾಗ್ತಾ ಇರುವ ಆರೋಪಗಳು ಕೇಳಿಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಮಡಿಕೇರಿ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ನಡೀತಾ ಇಲ್ಲ ಎನ್ನುವ ದೂರುಗಳು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಬೆಳಿಗ್ಗೆಯಿಂದಲೇ ಕಡತಗಳ ಪರಿಶೀಲನೆ ಆರಂಭಿಸಿದ ಅಧಿಕಾರಿಗಳು ಸಂಜೆವರೆಗೆ ಪರಿಶೀಲನೆಯಿಂದ ಮುಂದುವರೆಸಿದ್ರು. ಈ ಸಂದರ್ಭ ಹಲವಾರು ಕೆಲಸಗಳು ತಡವಾಗಿರುವುದು, ಅಧಿಕಾರಿಗಳು ಕರ್ತವ್ಯ ಲೋಪವೆಸಗಿರುವುದು ಬೆಳಕಿಗೆ ಬಂದಿದೆ ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರು, ಮಡಿಕೇರಿ ನಗರಸಭೆಯಲ್ಲಿ ಸಾರ್ವಜನಿಕ ಕಡತ ವಿಲೇವಾರಿ ಸಮರ್ಪಕವಾಗಿ ನಡೆದಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆ ದಾಳಿ ನಡೆಸಿ ಕಡತಗಳ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ವೇಳೆ ಬಹಳಷ್ಟು ಕೆಲಸದಲ್ಲಿ ವ್ಯತ್ಯಾಸಗಳು ಕಂಡುಬಂದಿದೆ. ಕಳೆದ ವರ್ಷದಿಂದ ಕೆಲವು ಕಡತಗಳನ್ನು ಹಾಗೆ ಉಳಿಸಿಕೊಂಡಿರುವುದು, ಹರಾಜು ಪ್ರಕ್ರಿಯೆಯಲ್ಲಿ ವ್ಯತ್ಯಾಸದಂತಹ ಕರ್ತವ್ಯ ಲೋಪಗಳು ಕಂಡುಬಂದಿದೆ. ಕಾರ್ಯಾಚರಣೆ ಪೂರ್ಣಗೊಳಿಸಿದ ಬಳಿಕ ಹಿರಿಯ ಅಧಿಕಾರಿಗೆ ವರದಿಯನ್ನು ಸಲ್ಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದರು. ಲೋಕಾಯುಕ್ತ ದಾಳಿ ಹಿನ್ನೆಲೆ ಶುಕ್ರವಾರ ಸಾರ್ವಜನಿಕರಿಗೆ ನಗರಸಭೆಗೆ ಕಚೇರಿ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿತ್ತು. ಮೈಸೂರು ಡಿವೈಎಸ್ಪಿ ವೆಂಕಟೇಶ್, ಇನ್ಸ್ಪೆಕ್ಟರ್ಗಳಾದ ಲೋಕೇಶ್, ವೀಣಾ ನಾಯಕ್, ಗಿರೀಶ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಮಡಿಕೇರಿ ದಸರಾ ಜನೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ದಶಮಂಟಪಗಳ ಶೋಭಾಯಾತ್ರೆಯ ಸಂದರ್ಭ ಅಗತ್ಯ ಧ್ವನಿವರ್ಧಕಗಳನ್ನು ಬಳಸಲು ನಿಯಮಗಳನ್ನು ಸಡಿಲಿಸಬೇಕು ಮತ್ತು ಈ ಕುರಿತು ಅವಕಾಶ ನೀಡಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಿ ಮಡಿಕೇರಿ ದಸರಾ ದಶಮಂಟಪ ಸಮಿತಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರಿಗೆ ಮನವಿ ಸಲ್ಲಿಸಿದೆ. ಸಂಸದರು ನಗರದ ದಶ ದೇವಾಲಯಗಳಿಗೆ ಭೇಟಿ ನೀಡಿ ದಸರಾ ಆಚರಣೆಯ ಕುರಿತು ದಸರಾ ಸಮಿತಿ ಮತ್ತು ದಶಮಂಟಪ ಸಮಿತಿಗಳ ಪ್ರಮುಖರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭ ಮನವಿ ಪತ್ರ ಸಲ್ಲಿಸಿದ ದಶಮಂಟಪ ಸಮಿತಿಯ ಪ್ರಮುಖರು, ಮಡಿಕೇರಿ ದಸರಾ ಜನೋತ್ಸವ ಮೈಸೂರು ದಸರಾದಂತೆಯೇ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. 4 ಶಕ್ತಿ ದೇವತೆಗಳ ಕರಗೋತ್ಸವ ಮತ್ತು ನಗರ ಸಂಚಾರ ಭಕ್ತಿಪೂರ್ವಕವಾಗಿ ನಡೆಯುತ್ತೆ. ವಿಜಯದಶಮಿಯಂದು ದಶಮಂಟಪಗಳ ಶೋಭಾಯಾತ್ರೆ ಜನಾಕರ್ಷಣೆಯಿಂದ ಪಡೆದುಕೊಳ್ಳುತ್ತದೆ. ಪ್ರತಿ ಮಂಟಪವನ್ನು ತಯಾರಿಸಲು ಸುಮಾರು 25ರಿಂದ 30 ಲಕ್ಷ ರೂಪಾಯಿಗಳಷ್ಟು ಖರ್ಚು ಮಾಡಲಾಗ್ತಾ ಇದೆ. ಆದರೆ ಮಂಟಪಗಳ ಶೋಭಾಯಾತ್ರೆಯ ಸಂದರ್ಭ ಧ್ವನಿವರ್ಧಕಗಳನ್ನು ಬಳಸಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿದೆ. ಮಂಟಪಗಳಲ್ಲಿ ಕಥಾ ಸಾರಾಂಶವನ್ನು ಪ್ರದರ್ಶಿಸುವಾಗ ಜೀವಕಳೆ ಬರಬೇಕಾದ್ರೆ ಮತ್ತು ಆಕರ್ಷಣೆ ಹೆಚ್ಚಾಗಬೇಕಾದ್ರೆ ಧ್ವನಿವರ್ಧಕದ ಬಳಕೆ ಅಗತ್ಯವಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮಂಟಪ ಸಮಿತಿಗಳ ಸದಸ್ಯರು ಕಾಳಜಿ ತೋರಲಿದ್ದಾರೆ. ಆದ್ದರಿಂದ ನಿಯಮಗಳನ್ನು ಸಡಿಲಿಸಿ ಧ್ವನಿವರ್ಧಕ ಬಳಕೆಗೆ ಅನುಮತಿ ನೀಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಬೇಕೆಂದು ಸಮಿತಿಯ ಪ್ರಮುಖರು ಸಂಸದರಲ್ಲಿ ಮನವಿ ಮಾಡಿದರು. ಈ ಸಂದರ್ಭ ದಶಮಂಟಪ ಸಮಿತಿಯ ಅಧ್ಯಕ್ಷ BM ಹರೀಶ್ ಅಣ್ವೇಕರ್ ಹಾಗೂ ಎಲ್ಲ ದೇವಾಲಯ ಸಮಿತಿಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ದಸರಾ ಮಡಿಕೇರಿಯ ದಸರಾ ದಶಮಂಟಪ ಏನು ಸಮಿತಿ ಇದೆ, ಅದು ನಮ್ಮ ಭಾಜಪಾ ಸದಸ್ಯರು ಎಲ್ಲ ಸಮಿತಿಯ ಒಂದು ಸದಸ್ಯರಾಗಿದ್ದಾರೆ ಮತ್ತು ಆ ಸಮಿತಿಯಲ್ಲಿ ಎಲ್ಲರೂ ಈ ಸತಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ದಸರಾ ಹಿನ್ನೆಲೆಯಲ್ಲಿ ನಮಗೂ ಗೊತ್ತಿದೆ, ನಾನು ಇಲ್ಲಿ ಬಂದು ಭಾಗವಹಿಸೋದಕ್ಕಾಗಲ್ಲ, ಯಾಕಂದರೆ ಮೈಸೂರಲ್ಲಿ ಅಲ್ಲಿ ಆ ಪರಂಪರೆಯಲ್ಲಿ ನಾನು ಸಂಪೂರ್ಣವಾಗಿ ಅಲ್ಲೇ ಇರಬೇಕಾಗತ್ತೆ. ಸೊ ಅದಕ್ಕಾಗಿ ಇಲ್ಲಿ ಆ ಹಿನ್ನೆಲೆಯಲ್ಲಿ ಬಂದು ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಮಂಟಪಗಳನ್ನು ರಚನೆ ಮಾಡ್ತಾರೆ ಅದಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಕಾರ್ಮಿಕ ಸಚಿವರಿಗೆ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಕಾರ್ಮಿಕ ಸಚಿವರು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕ
ಎಎಸ್ ಪೊನ್ನಣ್ಣ ಸ್ವಾಗತಿಸಿದ್ರು. ಈ ಸಂಬಂಧ ಫೋಟೋವೊಂದ ಎಎಸ್ ಪೊನ್ನಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಈ ಪೋಸ್ಟ್ಗೆ ಅಖಿಲ್ ನಾಚಪ್ಪ ಎಂಬ ವ್ಯಕ್ತಿಯ ಐಡಿ ಹೊಂದಿರುವ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಮೆಂಟ್ ಹಾಕಿದ್ದು, ಈತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಕೀಂ, ಜಿಲ್ಲಾ ಉಪಾಧ್ಯಕ್ಷ ರಾಹುಲ್ ಮಾರ್ಷಲ್, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಕ್ಷಿತ್ ಚಂಗಪ್ಪ, ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಕವನ್ ಮತ್ತಿತರರು ಪಾಲ್ಗೊಂಡಿದ್ದರು. ನಮಸ್ಕಾರ. ನಿನ್ನೆ ದಿನ ಕೊಡಗಿಗೆ ನಮ್ಮ ಸಂತೋಷ್ ಲಾಡ್ ಅವರ ಒಂದು ಕಾರ್ಮಿಕ ಸಚಿವರ ವಿಸಿಟ್ ಇದ್ದು, ಅದರಲ್ಲಿ ನಮ್ಮ ಎಸ್ ಪೊನ್ನಣ್ಣನವರು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ತಮ್ಮ ಫೋಟೋ ಒಂದನ್ನು ಅವರು ಹಾಕೊಂಡಿರ್ತಾರೆ. ನಮ್ಮ ಸ್ನೇಹಿತರಾದ ಸುದೀಪ್ ನಮ್ಮವರನ್ನ ಟ್ಯಾಗ್ ಮಾಡಿರ್ತಾರೆ, ಶೇರ್ ಮಾಡಿರ್ತಾರೆ. ಆ ಶೇರ್ಗೆ ಒಂದು ಯಾವುದೋ ಒಂದು ಅನ್ನೋ ಇದರಿಂದ ಅಖಿಲ್ ನಾಚಪ್ಪ ಅನ್ನೋ ಒಂದು ಹಿಡಿಗೇಳಿ ಅವಾಚ್ಯ ಶಬ್ದಗಳಿಂದ, ಅದು ಆ ಶಬ್ದಗಳನ್ನು ಹೇಳಿದ್ರೆ ನಮಗೆ ಒಂದು ಮುಜುಗರ ಆಗುವಂಥ ಶಬ್ದಗಳು, ಅವಾಚ್ಯ ಶಬ್ದಗಳಿಂದ ಅವರು ನಿಂದಿಸಿರುತ್ತಾರೆ. ಈ ಬಗ್ಗೆ ನಾವು ಈ ಬೆಳಿಗ್ಗೆ ನಮಗೆ ಆ ವಿಚಾರವಾಗಿ ಗೊತ್ತಾಗಿರುತ್ತದೆ. ಹಾಗೂ ಆ ವಿಚಾರವಾಗಿ ನಾವು ಇವತ್ತು ಯೂತ್ ಕಾಂಗ್ರೆಸ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಹಾಗೂ 2 ಅಸೆಂಬ್ಲಿ ಹಾಗೂ ಬ್ಲಾಕ್ ಸಮಿತಿಯಿಂದ ನಾವು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೇವೆ. ಇದರ ಬಗ್ಗೆ ಅವರು ಸೂಕ್ತ ಕ್ರಮವನ್ನು ಕೈಗೊಂಡಿರುತ್ತಾರೆ ಹಾಗೂ ಎಫ್ಐಆರ್ ಕೂಡ ರಿಜಿಸ್ಟರ್ ಮಾಡಿರುತ್ತಾರೆ. ಥ್ಯಾಂಕ್ ಯು. ದಲಿತರ ಭೂ ಸಮಸ್ಯೆಗಳಿಂದ ಬಗೆಹರಿಸದ ಅಧಿಕಾರಿಗಳಿಂದ ಕೂಡಲೇ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 22ರಂದು ಕೊಡ್ಲಿಪೇಟೆ ನಾಡ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಲಾಗುವುದೆಂದು ಡಿಎಸ್ಎಸ್ ಜಿಲ್ಲಾ ಸಂಯೋಜಕ ಎಂಎನ್ ರಾಜಪ್ಪ ಹೇಳಿದ್ದಾರೆ. ಶನಿವಾರ ಸಂತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡ್ಲಿಪೇಟೆ ಹೋಬಳಿಯಲ್ಲಿ ದಲಿತರ ಭೂಮಿಗೆ ಸಂಬಂಧಪಟ್ಟಂತೆ ಮತ್ತು ಪಿಟಿಸಿಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಹಾಗೂ ನಂಬರ್ 57ನೇ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಹಿಂದೆ ಏರ್ಟೆಲ್ ಟವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ಲಿಪೇಟೆಯ ನಂದಿಪುರ ಗ್ರಾಮದ ಸರ್ವೆ ನಂಬರ್ 88/1ರ ಪೈಸಾರಿ ಭೂಮಿಯಿಂದ ಕೆಕೆ ಲೋಕೇಶ್ ಎಂಬುವರು ಏರ್ಟೆಲ್ ಟವರ್ ನಿರ್ಮಾಣಕ್ಕೆ ಕಾನೂನು ಬಾಹಿರವಾಗಿ ನೀಡಿದ್ದು ಮತ್ತು ಸಿವಿಲ್ ನ್ಯಾಯಾಲಯದ ಆದೇಶದ ಪ್ರಕಾರ ಇವರಿಂದ ತೆರವುಗೊಳಿಸಿ ಕಂದಾಯ ಇಲಾಖೆ ಹಾಗೂ ಸದರಿ ಗ್ರಾಮ ಪಂಚಾಯತ್ ಮಧ್ಯಪ್ರವೇಶ ಮಾಡಿ ಆದೇಶ ನೀಡಿರುತ್ತಾರೆ ಎಂದು ಹೇಳಿದ ರಾಜಪ್ಪ, ಇನ್ನುಳಿದಂತೆ ಕೊಡ್ಲಿಪೇಟೆ ಹೋಬಳಿಯ ಹೆಬ್ಬುಲ್ಸೆ, ತಳಗೂರು, ಕೂಡ್ಲೂರು ಗ್ರಾಮಗಳಲ್ಲಿ ಭೂ ಸಮಸ್ಯೆ ಮತ್ತು ಶನಿವಾರ ಸಂತೆ ಹೋಬಳಿಯ ಹೆಮ್ಮನೆ, ಚಂದಾಪುರ, ಬೀಕನಹಳ್ಳಿ ಗ್ರಾಮಗಳಲ್ಲಿ ಭೂ ಸಮಸ್ಯೆ ಇದ್ದು ಎಲ್ಲವೂ ಒಳಗೊಂಡಂತೆ ದಲಿತರ ಭೂ ಸಮಸ್ಯೆಯಾಗಿದೆ ಮತ್ತು ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದ್ದು ಯಾವ ಸಮಸ್ಯೆಯನ್ನ ಇದುವರೆಗೂ ಬಗೆಹರಿಸಿಲ್ಲ ಅಂತ ಆರೋಪಿಸಿದ್ರು. ಇದೊಂದು ಮಾತ್ರ ಅಂತಲ್ಲ, ಇನ್ನೂ ಅನೇಕ ಇವತ್ತು 57 ತರತಕ್ಕಂಥ ಕೊಟ್ಟಿರ್ತಕ್ಕಂಥವ್ರು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಾಗಗಳು ಬೇರ್ಪಡ್ತಿವೆ. ಹಾಗಾಗಿ ಕೊಡ್ಲಿಪೇಟೆ ಹೋಬಳಿಯಲ್ಲಿ ಬಹಳ ಶ್ರೀನಿವಾಸಂತೆ ಕೆಲವು ಗ್ರಾಮಗಳಲ್ಲಿ ಮಾತ್ರ ನಡೀತಾ ಇದೆ. ಆದರೆ ಕೊಡ್ಲಿಪೇಟೆ ಹೋಬಳಿಯಲ್ಲಿ ಅಂತೂ ದಲಿತರಿಗೆ ಅಂತೂ ಬಹಳ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇವರ ದುರ್ನಡತೆಯನ್ನು ಖಂಡಿಸಿ ಕೂಡಲೇ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಈ ಏನು ಅಲ್ಲಿಯ ಜಮೀನಿಗೆ ಸಂಬಂಧಪಟ್ಟಂಥ ದಲಿತರ ಸಮಸ್ಯೆಗಳಿದೆಯಲ್ಲ, ಭೂಮಿಗೆ ಸಂಬಂಧಪಟ್ಟದ್ದು, ಅದನ್ನು ಇವರ ಕರೆದು ವಿಚಾರಣೆ ಮಾಡಿ ಆ ಸಮಸ್ಯೆಯನ್ನು ಇಮಿಡಿಯೇಟ್ಲಿ ಬಗೆಹರಿಸಿಕೊಡ್ಬೇಕು. ಮತ್ತು ಆ ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬೇಕು, ಅವರಿಗೆ ಬಟ್ಟೆಯನ್ನು ಕೊಡಿಸಿಕೊಡ್ಬೇಕು. ಜಿಲ್ಲಾ ಸಂಘಟನಾ ಸಂಯೋಜಕ ಎನ್ಆರ್ ದೇವರಾಜ್, ಜಿಲ್ಲಾ ಕಾರ್ಯದರ್ಶಿ ಎಂಬಿ ಪೊನ್ನಪ್ಪ, ತಾಲೂಕು ಸಂಯೋಜಕ ಚಂದ್ರಶೇಖರ್, ಜಿಲ್ಲಾ ಸಮಿತಿ ಸದಸ್ಯ ಮಂಜುನಾಥ್ ಹಾಗೂ ಧರ್ಮರಾಜ್ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಬುಧವಾರ ಶ್ರಮದಾನ ನಡೆಸಲಾಯಿತು. ನಾಪಕ್ಲುವಿನ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಹಿಂದೂ ರುದ್ರಭೂಮಿಯ ಆವರಣದಲ್ಲಿದ್ದ ಕಾಡು ಗಿಡ ಗಂಟಿಗಳಿಂದ ಕಡೆದು ತೆರವುಗೊಳಿಸುವ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭ ನಾಪಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖ ಅಂಬಿ ಕಾರ್ಯಪ್ಪ ಹಾಗೂ ಸಹ ಪ್ರಮುಖರು ಹಾಗೂ ಬೂತ್ ಅಧ್ಯಕ್ಷರು ಕಾರ್ಯಕರ್ತರಿಗೆ ಹಣ್ಣು ಹಂಪಲು ಹಾಗೂ ಜ್ಯೂಸ್ ವಿತರಿಸುವ ಮೂಲಕ ಮೋದಿಯವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರದೀಪ, ಪ್ರವೀಣ, ಬಿಎಸ್ ಲೋಹಿತ್ ಕೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರು ಹಾಗೂ ವಿರಾಜಪೇಟೆ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷಗಳಿಂದ ಸ್ತ್ರೀರೋಗ ತಜ್ಞರು, ಕಳೆದ 1 ವರ್ಷದಿಂದ ಮಕ್ಕಳ ತಜ್ಞರು ಹಾಗೂ ಮೂಳೆ ತಜ್ಞರು ಇಲ್ಲದೆ ರೋಗಿಗಳನ್ನು ಬೇರೆ ಬೇರೆ ಆಸ್ಪತ್ರೆಗೆ ಕಳುಹಿಸುವ ಬಗ್ಗೆ ಮಾಹಿತಿಯಿಂದ ಕಲೆ ಹಾಕಿದ್ರು.
ವಿರಾಜಪೇಟೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ವಿಶ್ವನಾಥ ಸಿಂಪಿ ಅವರು, ಈ ಆಸ್ಪತ್ರೆ ಅನೇಕ ವೈದ್ಯರು ಬಂದು ಕೆಲವು ದಿನಗಳ ಕಾಲ ಇದ್ದು ತಕ್ಷಣ ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಕಾಯಂ ಆಗಿ ಕಾರ್ಯನಿರ್ವಹಿಸಲು ವೈದ್ಯರ ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. Major cell number 1 for 2.5 ಶಾಸಕರು ವೈದ್ಯರ ನೇಮಕ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ವೈದ್ಯರ ನೇಮಕ ಮಾಡುವ ಬಗ್ಗೆ ತಿಳಿಸಿದರು. ಆಸ್ಪತ್ರೆ ಬಗ್ಗೆ ಅನೇಕ ಪುಕಾರುಗಳು ಬರ್ತಾ ಇದೆ ಹಾಗೂ ಕಳೆದ 1.5 ವರ್ಷದ ಹಿಂದೆ ಆಸ್ಪತ್ರೆಯ ನೂತನ ಆಂಬ್ಯುಲೆನ್ಸ್ ಅಪಘಾತವಾಗಿ ಮೈಸೂರಿನ ಶೋರೂಮ್ನಲ್ಲಿ ಇರಿಸಲಾಗಿತ್ತು. ಈ ಬಗ್ಗೆ ಸರಿಯಾದ ಉತ್ತರ ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಬರಲಿಲ್ಲ. ಕೊನೆಗೆ ಶಾಸಕರೇ ಶೋರೂಮ್ಗೆ ಕರೆ ಮಾಡಿದಾಗ ವಾಹನವನ್ನು ನಿಲ್ಲಿಸಿ ಹೋಗಿದ್ದಾರೆ ವಿನಃ ಕೆಲಸ ಮಾಡಲು ಯಾವುದೇ ಮಾಹಿತಿ ನೀಡಲಿಲ್ಲ ಎಂದು ತಿಳಿಸಿದರು. ಶಾಸಕರು ಜಿಲ್ಲಾ ವೈದ್ಯಾಧಿಕಾರಿ ಸತೀಶ್ ಹಾಗೂ ಆಸ್ಪತ್ರೆಯ ದ್ವಿತೀಯ ದರ್ಜೆಯ ನೌಕರರನ್ನು ತರಾಟೆಗೆ ತೆಗೆದುಕೊಂಡರು. ಪುರಸಭೆ ಅಧ್ಯಕ್ಷೆ ಎಂಕೆ ದೇಚಂಬ, ಮುಖ್ಯಾಧಿಕಾರಿ ನಾಚಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವ್ಯಾಕೆನ್ಸಿ ಇದೆ, ಯಾವುದು ಎಲೆಕ್ಷನ್ ಬಂದಿದೆ, ಯಾವುದು ಈಗ ತುರ್ತಾಗಿ ಬೇಕಾಗಿ ಉಂಟು ಈಗ ದ್ವಿತೀಯ ದರ್ಜೆ ಸಹಾಯಕರು ಕೊಡಗಿನ ಬಡವರ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರ್ಗತಿಕರು ಹಾಗೂ ವಿಕಲಚೇತನ ಕುಟುಂಬವೊಂದಕ್ಕೆ ನಿರ್ಮಿಸಿಕೊಡಲು ಉದ್ದೇಶಿಸಿರುವ ನೂತನ ಮನೆ ನಿರ್ಮಾಣ ಕಾರ್ಯಕ್ಕೆ ಸುಂದರನಗರದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಕುಶಾಲನಗರ ಜನತಾ ಕಾಲೋನಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ವಿಕಲಚೇತನ ನಾದಿಯಾ ಎಂಬ ಕುಟುಂಬಕ್ಕೆ ಟ್ರಸ್ಟ್ ವತಿಯಿಂದ ಸುಂದರನಗರ ಗ್ರಾಮದಲ್ಲಿ 3 ಸೆಂಟ್ ಜಾಗ ಖರೀದಿ ಮಾಡಿ ಅಂದಾಜು 8.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಸತಿ ಭಾಗ್ಯ ಕಲ್ಪಿಸಲು ಉದ್ದೇಶಿಸಲಾಗಿದೆ. ಕೂಡಿಗೆ ಜುಮ್ಮಾ ಮಸೀದಿ ಧರ್ಮಗುರು ಹೈದರಾಲಿ ಸಹದಿ ಹಾಗೂ ಟ್ರಸ್ಟ್ ಅಧ್ಯಕ್ಷ ಎಂಎಚ್ ಮೊಹಮ್ಮದ್ ಹಾಗೂ ಪದಾಧಿಕಾರಿಗಳು ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭ ಟ್ರಸ್ಟ್ ಅಧ್ಯಕ್ಷ ಎಂಎಚ್ ಮೊಹಮ್ಮದ್, ಸಮಾಜ ಸೇವಕ ಉದ್ಯಮಿ ದಾವೂದ್, ಟ್ರಸ್ಟ್ ಕಾರ್ಯದರ್ಶಿ ಹೊಸಕೋಟೆ ಅಶ್ರಫ್, ಟ್ರಸ್ಟ್ನ ಉಪಾಧ್ಯಕ್ಷ ಮಾಪ್ಲೆತೋಡಿನ ಮೂಸಾ ಹಾಜಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಲ್ಲ ದುಡ್ಡು ಇದೆ ಸರ್ ಹಾಕೊಳಕ್ಕೆ. ಇದು ಊರಿಗೆ ಬಿಟ್ಟು ಬರ್ತದೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ತೆ. ನಾವು ಈಗ ಒಂದು ಸಂಭ್ರಮದಲ್ಲಿ ಇದ್ದೇವೆ. ಕೊಡಗಿನ ಬಡವರ ಬೆಳಕು ಹಾಗೂ ನಾದಿಯಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಸುಂದರವಾದ ಮನೆ ಕಟ್ಟುವ ಕನಸು ಕಂಡಿದ್ದು ಅದಕ್ಕೆ ಜಾಗನ ಖರೀದಿಸಿದ್ದೇವೆ. ದಾನಿಗಳ ಸಹಾಯದಿಂದ ಈ ಮನೆಯನ್ನು ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಕಟ್ತಿದ್ದೇವೆ. ಇದಕ್ಕೆ ಎಲ್ಲರ ಸಹಾಯ ಅಗತ್ಯವಿದೆ. ಈ ಮೊದಲು ನಾವು 6 ಮನೆಗಳನ್ನು ನಿರ್ಮಿಸಿದ್ದೇವೆ. ಸುಮಾರು 1 ಕೋಟಿಯಷ್ಟು ವೆಚ್ಚದಲ್ಲಿ ಖರ್ಚು ಮಾಡಿ ಎಲ್ಲ ವ್ಯವಹಾರ ಮಾಡಿದ್ದೇವೆ. ಮದುವೆಗೆ, ಬಡವರಿಗೆ ಮದುವೆಗೆ, ಆಸ್ಪತ್ರೆಗೆ, ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಲು ಸಹಾಯ ಮಾಡಿದ್ದೇವೆ. ಇನ್ನು ರೋಗಿಗಳು ಸಹ ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ನಾವು ಕಟ್ಟಲು ನಿಮ್ಮೆಲ್ಲರ ಸಹಾಯ ಅಗತ್ಯ. ಇದು ನಾದಿಯಾ ಅಂತೇಳಿ ಒಂದು ಅಂಗವಿಕಲ ತಂದೆ ಹೆಸರು ನಜೀರ್ ಅಂತದವರು. ಅವರೇನು ಮನೆ ಇಲ್ಲ, ಪಾಪ ಬಾಡಿಗೆ ಮನೆಯಲ್ಲಿದ್ದಾರೆ. ನಾವೇ ಜಾಗ ಪರಿಶ್ರಮ ಮಾಡಿ ಕೊಟ್ಕೊಡ್ತಾ ಇದ್ದೇವೆ.
وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة نفس بعدد كل معلوم لكم اللهم أوصل بلغ مثل ثواب ما قرأناه هذه هدية مؤصلة ورحمة نازلة وبركة شاملة إنا إلى حضرة النبي المصطفى محمد صلى الله عليه وسلم إلى حضرة أزواجه ಇದು ಊರಿಗೆ ಬಿಟ್ಟು ಬಂದಿದೆ ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ತೆ. ನಾವು ಈಗ ಒಂದು ಸಂಭ್ರಮದಲ್ಲಿ ಇದ್ದೇವೆ. ಕೊಡಗಿನ ಬಡವರ ಬೆಳಕು ಹಾಗೂ ನಾದ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಸುಂದರವಾದ ಮನೆ ಕಟ್ಟುವ ಕನಸು ಕಂಡಿದ್ದು ಅದಕ್ಕೆ ಜಾಗನ ಖರೀದಿಸಿದ್ದೇವೆ. ದಾನಿಗಳ ಸಹಾಯದಿಂದ ಈ ಮನೆಯನ್ನು ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಕಟ್ತಿದ್ದೇವೆ. ಇದಕ್ಕೆ ಎಲ್ಲರ ಸಹಾಯ ಅಗತ್ಯವಿದೆ. ಈ ಮೊದಲು ನಾವು 6 ಮನೆಗಳನ್ನು ನಿರ್ಮಿಸಿದ್ದೇವೆ. ಸುಮಾರು 1 ಕೋಟಿಯಷ್ಟು ವೆಚ್ಚದಲ್ಲಿ ಖರ್ಚು ಮಾಡಿ ಎಲ್ಲ ವ್ಯವಹಾರ ಮಾಡಿದ್ದೇವೆ. ಮದುವೆಗೆ, ಬಡವರಿಗೆ ಮದುವೆಗೆ, ಆಸ್ಪತ್ರೆಗೆ, ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಲು ಸಹಾಯ ಮಾಡಿದ್ದೇವೆ. ಇನ್ನು ರೋಗಿಗಳು ಸಹ ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ನಾವು ಕಟ್ಟಲು ನಿಮ್ಮೆಲ್ಲರ ಸಹಾಯ ಅಗತ್ಯ. ಇದು ನಾದಿಯಾ ಅಂತೇಳಿ ಒಂದು ಅಂಗವಿಕಲ ತಂದೆ ಹೆಸರು ನಜೀರ್ ಅಂತದವರು. ಅವರೇನು ಮನೆ ಇಲ್ಲ, ಪಾಪ ಬಾಡಿಗೆ ಮನೆಯಲ್ಲಿದ್ದಾರೆ. ನಾವೇ ಜಾಗ ಪರಿಶ್ರಮ ಮಾಡಿ ಕೊಟ್ಕೊಡ್ತಾ ಇದ್ದೇವೆ. وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة نفس بعدد كل معلوم لكم اللهم أوصل بلغ مثل ثواب ما قرأناه هذه هدية مؤصلة ورحمة نازلة وبركة شاملة إنا إلى حضرة النبي المصطفى محمد صلى الله عليه وسلم إلى حضرة أزواجه. ಬಡವರ ಬೆಳಕು ವರ್ಷಗಳಿಂದ ಒಂದು ಯುವಕರಂತೆ ನಮಗೆ ನೇತೃತ್ವ ಸ್ಥಾನವನ್ನು ನೀಡಿದಂತಹ MH ಮೊಹಮ್ಮದರವರ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ, ಇದೊಂದು ಪ್ರಚಾರಕ್ಕೋಸ್ಕರ ಅಲ್ಲ ಹೊರತು ಇದೊಂದು ದಾನಿಗಳಿಗೆ ನಮ್ಮಿಂದ ಆಗುವಂಥ ಉಪಕಾರ ಮಾಡುವ ರೀತಿಯಲ್ಲಿ ಈ ಕಾರ್ಯವನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಯಾರೇ ದಾನಿಗಳು ಕೊಟ್ಟರು ಕೂಡ ಮೊದಲು ನಾವು ನಮ್ಮ ಆಡಳಿತ ಮಂಡಳಿಯಿಂದ ಇದೇ ಒಂದು ಈ ಮನೆ ಕಟ್ಟಲಿಕ್ಕೆ 50,000 ರೂಪಾಯಿಯನ್ನು ಮೊದಲು ಧನ ಸಹಾಯ ಮಾಡಿದ ನಂತರವೇ ನಾವು ಉಳಿದವರ ಹತ್ರ ಸಹಾಯ ಕೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇವತ್ತಿಗಲ್ಲ, ಇನ್ನೂ ಕೂಡ ಹಲವು ಪದ್ಧತಿಗಳನ್ನು ನಾವು ಮುಂದಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದು ನಾವು ಇತ್ತೀಚೆಗೆ ನಾವು ಕುಶಾನರದ ಇದನ್ನೆಲ್ಲ ಮನಗೊಂಡು ಆದಷ್ಟು ಬೇಗ ಮಾಡಬೇಕು ಅಂತ ಈ 1.5 ತಿಂಗಳಲ್ಲಿ ನಾವು ತೀರ್ಮಾನ ಮಾಡಿದಂಥ ಈ ಕಾರ್ಯಕ್ರಮ ಇವತ್ತು ಈ ಒಂದು ಶಿಲಾಸ್ಥಾಪನೆ ಮಾಡುವ ರೀತಿಯಲ್ಲಿ ನಾದ್ಯ ಈ ಒಂದು ಟ್ರಸ್ಟ್ನ ಮುಖಾಂತರ ಈ ಕಾರ್ಯವನ್ನು ಆರಂಭಿಸಿದ್ದೇವೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು, ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮಿಂದಾಗುವ ಸಹಾಯ ಸಹಕಾರ ನಾವು ಬಡವರನ್ನು ಮನಗಂಡು ನಾವು ಮಾಡುತ್ತೇವೆ ಎಂದು ಈ ಮೂಲಕ ಕೊಡಗಿನ ಬಡವರ ಬೆಳಕಿನ ಪರವಾಗಿ ಹೇಳಲು ಬಯಸ್ತಾ ಇದ್ದೇನೆ. ಕೊಡಗಿನ ಬಡವರ ಬೆಳಕು ಈ ಒಂದು ಕೊಡಗಿನ ಬಡವರ ಬೆಳಕು ಅಂತ ಹೇಳುವಂಥ ಒಂದು ಟ್ರಸ್ಟ್ ಉದಯವಾಗಿ ಸುಮಾರು ವರ್ಷಗಳಾಗಿದೆ. ಈ ಟ್ರಸ್ಟ್ ವತಿಯಿಂದ ಹಲವಾರು ಮನೆಗಳು ಮತ್ತು ಸುಮಾರು ತೊಂದರೆಯಲ್ಲಿರುವಂಥ ಎಲ್ಲ ಜನಗಳಿಗೆ ಸಹಾಯ ಮಾಡಿದಂತಹ ನಮ್ಮ ಕೊಡಗಿನ ಬಡವರ ಬೆಳಕಿನ ಅಧ್ಯಕ್ಷರಾದ MH ಮೊಹಮ್ಮದವರು ಇದ್ದಾರೆ. ಇದ್ರದ್ದು ಪದಾಧಿಕಾರಿಗಳಾದ ನಮ್ಮ ಮೊಯ್ದೀನ್ ಸರ್ ಇದ್ದಾರೆ. ಅದೇ ಥರ ಉಪಾಧ್ಯಕ್ಷರಾದ ಫತಾ ಸರ್ ಇದ್ದಾರೆ, ಮತ್ತು ಮೂಸಾಜ್ ಇದ್ದಾರೆ. ಮತ್ತು ಈಗ ಈ ಒಂದು ಇಲ್ಲಿ ನಾವು ಬಂದಿರುವಂಥ ಕಾರಣ ಏನಂತ ಹೇಳಿದ್ರೆ, ಈ ಊರು ಹೆಸರು ಸುಂದರ್ ನಗರ. ಈ ಜಾಗದಲ್ಲಿ ಒಂದು 3 ಸೆಂಟ್ ಜಾಗವನ್ನು ನಮ್ಮ ಕಮಿಟಿ ವತಿಯಿಂದ ಖರೀದಿ ಮಾಡಿ ಒಂದು ಬಡ ಹೆಣ್ಣುಮಕ್ಕಳು, ಯಾಕೆಂದರೆ ಬುದ್ಧಿಮಾಂದ್ಯ ಮಗಳು, ಒಂದು 17 ವರ್ಷದ ಒಂದು ಹುಡುಗಿ, ಅವ್ರಿಗೇನು ಗತಿ ಇಲ್ಲ ಮತ್ತು ಅವ್ರಿಗೆ ಮನೆ ಇಲ್ಲ. ಇದನ್ನು ನಾವು ಮನಗಂಡು ನಮ್ಮ ಒಂದು ಇಂಟ್ರೆಸ್ಟಲ್ಲಿ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ. ಇಲ್ಲಿ ಬಂದು ಹೋಗುವಂಥ ಖರ್ಚುಗಳನ್ನು ಸಮೇತ ನಾವೇ ಹಾಕಿ ಮಾಡುವಂಥ ಒಂದು ವ್ಯವಸ್ಥೆ ಇದು. ದಾನಿಗಳ ಸಹಾಯ ಪಡ್ಕೊಂಡು ಅವ್ರ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಮಾಡ್ತೀವಿ. ನಮ್ಮ ಸ್ವಂತ ಹಣದಲ್ಲೂ ಹಣನೂ ಹಾಕ್ತೀವಿ. ಇದಕ್ಕೆ ದಾನಿಗಳ ಸಹಾಯನೂ ಪಡ್ಕೊಂಡು ಇನ್ಶಾಲ್ಲ ಡಿಸೆಂಬರ್ ಇಲ್ಲಾಂದರೆ ಜನವರಿ ಒಳಗಡೆ ಇದನ್ನು ನಾವು ಪೂರ್ತಿಗೊಳಿಸ್ತೀವಿ. ಇದಕ್ಕೆ ನಿಮ್ಮ ಸಹಕಾರ ಸಂಪೂರ್ಣವಾಗಿರಲಿ. ದಾನಿಗಳು ದಯವಿಟ್ಟು ನಮಗೆ ಸಹಾಯದಲ್ಲಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ. ನಮ್ಮ ಬಡ್ಜೆಟ್ 8 ರಿಂದ 8.5 ಲಕ್ಷ ರೂಪಾಯಿ ಬಡ್ಜೆಟ್. ಇನ್ನೂ ಒಳ್ಳೆಯದು ಮಾಡುವಂಥ ಉದ್ದೇಶ ಇದ್ದರೆ, ಯಾರಾದರೂ ಎಕ್ಸೆಸ್ ಅಮೌಂಟ್ ಇದ್ದರೆ ನಾವು ಅದನ್ನು ಚೆನ್ನಾಗಿ ಮಾಡಿಕೊಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಇವರು ಕುಶಾಲನಗರದವರು. ಈ ಮಗಳ ಹೆಸರು ನಾದಿಯಾ ಅಂತ. ನಸೀರ್ ಮತ್ತು ಫೌಜಿಯಾ ದಂಪತಿ ಪುತ್ರಿ. ಊರಿಗೆ ಸದ್ಯಕ್ಕೆ
ಜನತಾ ಕಾಲೋನಿ ಕುಶಾಲನಗರ, ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ರಸ್ತೆ ಸಾರಿಗೆ ಇಲಾಖೆಯ ಕಚೇರಿ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಆದ್ದರಿಂದ ವಿರಾಜಪೇಟೆ ವಿಭಾಗದ ಎಲ್ಲ ವಾಹನಗಳನ್ನು ಎಫ್ಸಿ ಮಾಡಿಸಲು ಪ್ರತಿ ತಿಂಗಳು ಇದೇ ಅವ್ಯವಸ್ಥೆಯಾಗಿದೆ. ಶಾಸಕರು ವಿರಾಜಪೇಟೆ ಅಥವಾ ಪೊನ್ನಂಪೇಟೆಯಲ್ಲಿ ನೂತನ ರಸ್ತೆ ಸಾರಿಗೆ ಇಲಾಖೆಯ ನೂತನ ಕಚೇರಿಯನ್ನು ಮಾಡಿದರೆ ಉತ್ತಮ. ಕೊಡಗಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂತೆ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳನ್ನು ನಿಲ್ಲಿಸಿ ಮಡಿಕೇರಿಯಿಂದ ಅಧಿಕಾರಿಗಳು ಬರುವವರೆಗೆ ಕಾಯುವುದು ತಪ್ಪುತ್ತೆ. ಆದ್ದರಿಂದ ಶಾಸಕರು ಈ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ನೂತನ ಆರ್ಟಿಒ ಕಚೇರಿ ಮಾಡಿದರೆ ಉತ್ತಮ ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಐತಿಹಾಸಿಕ ದಸರಾ ಉತ್ಸವಕ್ಕೆ ಪೂರಕವಾಗಿ ನಡೆಯಬೇಕಾದ ನಗರದ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಳ್ಳುವಂತೆ ಮಾಡುವ ಮೂಲಕ ನಗರಸಭೆಯಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ದಸರಾ ಉತ್ಸವದ ಹಿನ್ನೆಲೆ ತುರ್ತಾಗಿ ರಸ್ತೆ ಕಾಮಗಾರಿಗಳು ನಡೆಯಬೇಕಿದೆ. ಈ ಹಿನ್ನೆಲೆ ಎನ್ಡಿಆರ್ಎಫ್ ನಿಯಮಗಳಂತೆ ಜಿಲ್ಲಾಧಿಕಾರಿಗಳು 38 ಲಕ್ಷ ಅನುದಾನದ ಕಾಮಗಾರಿಗಳಿಗೆ ಅವಕಾಶ ಒದಗಿಸಿದ್ರು. ಆದರೆ ಈ ಕಾಮಗಾರಿಗಳ ಗುತ್ತಿಗೆಯನ್ನು ತಾವು ಬಯಸಿದವರಿಗೆ ನೀಡಿಲ್ಲವೆನ್ನುವ ಕಾರಣಗಳ ಹಿನ್ನೆಲೆ ನಗರಸಭೆಯ ಬಿಜೆಪಿ ಸದಸ್ಯರು ಆರಂಭಗೊಂಡಿದ್ದ ರಸ್ತೆ ದುರಸ್ತಿ ಕಾರ್ಯ ಸ್ಥಗಿತಕ್ಕೆ ಕಾರಣರಾಗಿದ್ದಾರೆಂದು ಆರೋಪಿಸಿದರು. ನಗರದ ಕೆಎಸ್ಆರ್ಟಿಸಿ ಡಿಪೋ ಬಳಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕಾನೂನು ಉಲ್ಲಂಘಿಸಿ ಮಳಿಗೆಗಳನ್ನು ನಿರ್ಮಿಸಲಾಗಿದ್ದು, ಮಳಿಗೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟವರ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ಮಡಿಕೇರಿ ನಗರಸಭೆ ಅಧ್ಯಕ್ಷರು ತಮ್ಮ ಸ್ವಂತ ಅಭಿಪ್ರಾಯ ಮತ್ತು ಚಿಂತನೆಗಳಂತೆ ಆಡಳಿತ ನಡೆಸ್ತಾ ಇಲ್ಲ. ಇದರಿಂದ ನಗರ ವ್ಯಾಪ್ತಿಯಲ್ಲಿ ಉದ್ದೇಶಿತ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಪ್ರಸ್ತುತ ನಗರದಲ್ಲಿ ಯಾವುದಾದ್ರೂ ಅಭಿವೃದ್ಧಿಗಳು ನಡೆದಿದ್ರೆ ಅದು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು 2024-25ನೇ ಸಾಲಿನಲ್ಲಿ ನಗರಸಭೆಗೆ ಒದಗಿಸಿದ 3 ಕೋಟಿ ಅನುದಾನದಿಂದ ಮಾತ್ರ. ಈ ಸಾಲಿನಲ್ಲಿಯೂ ಶಾಸಕರು ನಗರಸಭೆಗೆ 3.50 ಕೋಟಿ ಅನುದಾನ ಒದಗಿಸಿದ್ದಾರೆ ಎಂದರು. ನಗರಸಭಾ ಸದಸ್ಯರುಗಳು ಅವರ ಎಲ್ಲರನ್ನ ಒಂದೇ ರೀತಿ ತಗೊಂಡೋಗಿ ಮಾಡಿದ್ದಾರೆ. ಈ ಬಾರಿ ಏನಾಗಿದೆ ಅಂದರೆ, ಇವರು ಅಡೆತಡೆ ಮಾಡೋದ್ರಿಂದ ಮಾನ್ಯ ಶಾಸಕರು ಪ್ರಮುಖವಾಗಿರ್ತಕ್ಕಂಥದ್ದು, ಈಗ ನಾವು ಉಂಟಪುರ ಟೆಂಪಲ್ನಿಂದ ಇಲ್ಲಿಗೆ ಬರ್ತಕ್ಕಂಥ ರಸ್ತೆ ನೋಡಿರ್ಬೋದು, ಗಾರ್ಡನ್ ಸೆಂಟರ್ವರೆಗೆ. ಹಾಗೆಯೇ ನಮ್ಮ ರಾಜಸೀನಿಂದ ಮೇಲ್ಭಾಗಕ್ಕೆ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು, ಗೌಳಿ ಬೀದಿಯ ಪೂರ್ಣ ರಸ್ತೆಗಳು, ಹೀಗೆಲ್ಲ ಆಯ್ದ ರಸ್ತೆಗಳಾಗಿ 3.5 ಕೋಟಿ ಕಾಮಗಾರಿಗೆ ಆಲ್ರೆಡಿ ಎಲ್ಲ ಅಂದಾಜು ಪಟ್ಟಿಯಿಂದ ಆಗ್ಬಿಟ್ಟು ಅಪ್ರೂವ್ ಕೂಡ ಆಗಿದೆ. ಸನ್ಮಾನ್ಯ ಸಚಿವ ರಾಜಶೇಖರ್ ಮತ್ತು ಇತರ ಸಚಿವರು ಪ್ರಸ್ತಾಪ ಮಾಡಿದಾಗ ಅದನ್ನ ಲೀಗಲ್ ಅಡ್ವೈಸರ್ ಕಮಿಟಿಗೆ ಹಾಕೋಣ ಅಂತ ತೀರ್ಮಾನ ಮಾಡಿ ಲೀಗಲ್ ಅಡ್ವೈಸರ್ ಕೊಟ್ಟಿರ್ತಾರೆ. ಲೀಗಲ್ ಅಡ್ವೈಸರ್ ಅವರು ಅವರ ವರದಿಯನ್ನು ಕೊಟ್ಟಿರ್ತಾರೆ ವಾಪಸ್. ಬಹಳ ದಿನಗಳ ನಂತರ ಪ್ರಕ್ರಿಯೆಗಳೆಲ್ಲ ನಡೆದಿದೆ, ಹೋರಾಟಗಳೆಲ್ಲ ಕಾನೂನು ರೀತಿ ಪ್ರಕ್ರಿಯೆ ನಡೆದಿದೆ. ಅವ್ರು ಏನು ಕೊಡ್ತಾರೆ ಅಂದರೆ, ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಇದನ್ನು ನಗರಸಭೆಯ ಅಂದರೆ ಯಾವುದು ನಗರಸಭೆ ಆ್ಯಕ್ಟ್ ಏನಿದೆ, ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಈ ಒಂದು ಕಾಮಗಾರಿ ಏನಿದೆ ಸಂಪೂರ್ಣವಾಗಿ ಕಾನೂನು ಬಾಹಿರ ಆಗಿರ್ತಕ್ಕಂಥದ್ದು. ನಗರಸಭೆಗೆ ಕಟ್ಟಲಿಕ್ಕೆ ಅನುಮತಿ ಸಿಗೋದು ಯಾವ ಬ್ಲೂ ಪ್ರಿಂಟ್ ಮೂಡಾದಲ್ಲಿ ಅಪ್ರೂವಲ್ ಆಗಿರುತ್ತೆ ಅದಕ್ಕೆ ಮಾತ್ರ ಕೊಡಬೇಕು. ಹಾಗಾಗಿ ಇದನ್ನು ತಕ್ಷಣ ತೆರವುಗೊಳಿಸ್ತಕ್ಕಂಥದ್ದು ಅಂತ ಅವರು 15/4/2024 ಕೊಡ್ತಾರೆ. 24 ಆ ನಂತರದಲ್ಲಿ ನಮ್ಗೆ ಗೊತ್ತಿದ್ದಾಗೆ ಒಂದಷ್ಟು ಆಡಳಿತಾಧಿಕಾರಿ ನಗರಸಭೆ ಆಡಳಿತ ಬಂದಿರಲ್ಲ, ನಂತರ ಬರುತ್ತೆ. ನಂತರ ಬಂದ ಮೇಲೆ ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಇಲ್ಲಿ ನಾವು 5 ಜನ ಇವರು ನಮ್ಮ ನಗರಸಭಾ ಸದಸ್ಯರಿದ್ದಾರೆ. ಈ ಉದ್ದೇಶಕ್ಕಾಗಿ 6 ತಿಂಗಳಾಗಿದೆ ಬಂದು ನಗರಸಭೆ ಆಡಳಿತ, ಈಗಿನ ಆಡಳಿತ ವರ್ಗ ಬಂದು 6 ತಿಂಗಳಾಗಿದೆ. ಒಂದೇ ಒಂದು ಮೀಟಿಂಗ್ ಕರೆದಿದ್ದಾರೆ, ಒಂದೇ ಒಂದು ಮೀಟಿಂಗ್. ಅವಾಗ ಸಾಮಾನ್ಯ ಸಭೆ ತಿಂಗಳಿಗೊಂದು ನಡೀತಿತ್ತು, ಆದರೆ 6 ತಿಂಗಳಲ್ಲಿ ಒಂದೇ ಮೀಟಿಂಗ್ ಕರೆದ್ರೆ ಈ ವಿಚಾರ ಬರ್ಬೋದು ಅಂತ. ಹಾಗಾಗಿ ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೆ. ಯಾಕಂದರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸರ್ಕಾರದ ಮೇಲೆ ಬರುತ್ತೆ. ಇನ್ನೊಂದು
ಇದೊಂದು ಬಹಳ ಒಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ, ನಗರದಲ್ಲಿ ಬಿಜೆಪಿ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದಿದ್ದು ಕೇವಲ 1 ಸಭೆಯನ್ನಷ್ಟೇ ನಡೆಸಲಾಗಿದೆ. 4 ಸ್ಥಾಯಿ ಸಮಿತಿಗಳನ್ನು ರಚಿಸುವಂತೆ ಸೂಚಿಸಲಾಗಿದ್ದರೂ ನಗರಸಭೆಯಲ್ಲಿರುವ ಬಿಜೆಪಿ ಆಡಳಿತಕ್ಕೆ ಸಮಿತಿಗಳನ್ನು ರಚಿಸುವ ಆಸಕ್ತಿ ಇಲ್ಲದಾಗಿದೆ. ಅನಧಿಕೃತ ಮಳಿಗೆಗಳ ತೆರವಿನ ಬಗ್ಗೆ ಒತ್ತಾಯ ಮತ್ತು ಸ್ಥಾಯಿ ಸಮಿತಿ ರಚನೆಯ ವಿಚಾರ ಪ್ರಸ್ತಾಪವಾಗಬಹುದೆನ್ನುವ ಕಾರಣದಿಂದ ಸಭೆಗಳನ್ನು ನಡೆಸ್ತಾ ಇಲ್ಲವೆಂದು ಟೀಕಿಸಿದರು. ಗೋಷ್ಠಿಯಲ್ಲಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಬಂಡೀರ ಸದಾ ಮುದ್ದಪ್ಪ, ಜಿಸಿ ಜಗದೀಶ್, ಬಿಎನ್ ಮುದ್ದುರಾಜು ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಜುಲೇಖಾಬಿ ಹಾಜರಿದ್ದರು.